आपण पाहत आहात निपाणी न्यूज, चौफेर घडामोडी। पाणी टंचाईवर उपाययोजना करण्यासाठी सज्ज राहावे असं आवाहन आमदार शशिकला जोल्ले यांनी केलं। सध्या उन्हाळा सुरू असून नद्या विहिरींची पाणी पातळी दिवसेंदिवस घटू लागली आहे। त्यामुळे तालुक्यात आतापासूनच पाणी टंचाईचे संकेत मिळू लागले आहेत। त्यामुळे ग्रामपंचायत स्तरावर अधिकाऱ्यांनी आतापासूनच पाणी टंचाईवर उपाययोजना करण्यासाठी सज्ज राहावे असं आवाहन आमदार शशिकला जोल्ले यांनी केलं। येथील शासकीय विश्रामगृहात निपाणी तालुक्यातील ग्रामविकास अधिकारी तलाठी यांच्या उपस्थितीत पाणी टंचाई आढावा बैठक झाली। आमदार जोल्ले पुढे म्हणाल्या, सध्याच्या परिस्थितीत सर्वांनी पाणी जपून वापरणं गरजेचं आहे। अधिकाऱ्यांनी पाणी टंचाई निवारण्यासाठी आतापासूनच उपाययोजना करणं आवश्यक आहे। टंचाईग्रस्त गावांमध्ये टँकर सज्ज ठेवा। पाणी टंचाईबाबत नागरिकांच्या तक्रारी येता कामा नयेत। पाणी टंचाईची माहिती तहसील प्रशासनाला तात्काळ कळवा। कार्यालयामध्ये वेळेवर हजर राहून समस्या ऐकून घेऊन जबाबदारीने काम करा। तहसीलदार सुरेश मुंजे म्हणाले, बंद असलेल्या कूपनलिका सुरू कराव्यात। जलस्रोत पावसाळ्यापर्यंत टिकवणं महत्त्वाचं असून नागरिकांना स्वच्छ पाणी मिळावं यासाठी सर्वांनी प्रयत्न करावेत। निपाणी आयुक्त गणपती पाटील यांनी शहरातील पाणीपुरवठ्याबाबतची माहिती सादर केली। या प्रसंगी बोरगाव नगरपंचायत मुख्य अधिकारी स्वानंद तोडकर, पाटबंधारे अधिकारी महांतेश हिंगळ यांच्यासह तालुक्यातील तलाठी, ग्रामविकास अधिकारी उपस्थित होते। ಯಾಕಂದ್ರೆ ಪ್ರತಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅಂತಂದ್ರೆ ಜನರಿಗೋಸ್ಕರ ಸೇವೆಗೋಸ್ಕರನೇ ನಾವೆಲ್ಲರೂ ಕೂಡ ಇರ್ತೀವಿ। ನಾವು ಆರ್ಷ್ ಬಂದಿರಬಹುದು, ಬಟ್ ಎಷ್ಟು ಬಂದಿರ್ತೀವೋ ಅಷ್ಟು ನಮ್ಮದು ಕಾಳಜಿ ಇರ್ತೈತೆ ನಮ್ಮ ಕ್ಷೇತ್ರದ ಜನರ ಮೇಲೆ ಅಥವಾ ನಮ್ಮ ಕ್ಷೇತ್ರದ ಆಗುಹೋಗುಗಳ ಮೇಲೆ। ಅದನ್ನು ಸ್ಪಂದನೆ ಮಾಡುವಂಥ ಕರ್ತವ್ಯ ನಿಮ್ಮ ಅಧಿಕಾರಿಗಳದ್ದು ಇರ್ತೈತಿ। ಯಾಕಂದ್ರೆ ನೀವು ನಾವು ಕೂಡ್ಕೊಂಡೇ ನಮ್ಮ ಕ್ಷೇತ್ರದ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತೈತೆ। ಅದು ನೀರಿನ ಸಮಸ್ಯೆ ಇರ್ಬೋದು, ಕೃಷಿ ಇರ್ಬೋದು, ದನಗಳದ್ದಿರ್ಬೋದು, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು। ಅಲ್ಲಿ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ಕೂಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಆ ಕ್ಷೇತ್ರದಲ್ಲಿ ಬರಂಗಿಲ್ಲ ಅನ್ನೋದಕ್ಕೆ ಈಗ ಅನೇಕ ವರ್ಷಗಳಿಂದ ನಾವಿಲ್ಲಿ ನೋಡ್ತಾ ಇದ್ದೀವಿ। ಈಗಂತೂ ನಮಗೆಲ್ಲರಿಗೂ ಒಂದು ಒಳ್ಳೆ ಸಂಗತಿ ಅಂತಂದ್ರೆ ನಿಪ್ಪಾಣಿ ತಾಲೂಕು ಆದಮೇಲೆ ಈಗ ತಹಶೀಲ್ದಾರ್ ಇರ್ತಾರೆ। ಮೊದಲು ತಹಶೀಲ್ದಾರ್ ಇರ್ತಿರ್ಲಿಲ್ಲ, ನಾವತ್ತು ಏನಿದ್ರು ಚಿಕ್ಕೋಡಿಗೆ ಮಾಡಬೇಕಿತ್ತು। ತಹಶೀಲ್ದಾರ್ ಇದ್ದಾರೆ, ತಾಲೂಕು ಪಂಚಾಯತಿಗೆ ನಮ್ಮ ಇಒ ಇದ್ದಾರೆ, ಸಿಟಿಗೆ ಇವರು ಕಮಿಷನರ್ ಇದ್ದಾರೆ, ನೀವೆಲ್ಲರೂ ಆಫೀಸರ್ಗಳು ಎಲ್ಲರೂ ಕೂಡ ಇಲ್ಲಿದೆ। ಹಾಗಾಗಿ ಈಗ ಬೇಸಿಗೆ ಸಲುವಾಗಿ ನೀರಿನ ಸಮಸ್ಯೆ ಗ್ರಾಮೀಣ ಭಾಗಕ್ಕಾಗಲಿ ಅಥವಾ ಸಿಟಿ ಭಾಗಕ್ಕಾಗಲಿ ಯಾವುದೇ ರೀತಿ ಯಾವ ಕ್ಷಣಕ್ಕೂ ಯಾವ ರೀತಿಯೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಮೀಟಿಂಗ್ ಕರೆದಿದ್ದೀವಿ। ನಿಮ್ಗೆಲ್ಲರಿಗೂ ಕೂಡ ಡಿಸ್ಕಷನ್ನು ಮಾಡಿದ್ದೀವಿ। ನೀವು ಕೂಡ ನಿಮ್ಮ ಪಂಚಾಯತಿನಲ್ಲಿ ಏನು ಸ್ಥಿತಿಗತಿಗಳು ಅದಾವ ಅನ್ನೋದನ್ನು ಹೇಳಿದೆ। ಬಟ್ ನಂದು ನಿಮಗೆ ವಾರ್ನಿಂಗ್ ಅಂತಂದ್ರೆ PDOಗಳ ಜವಾಬ್ದಾರಿ ಮತ್ತು ವಿಲೇಜ್ ಅಕೌಂಟೆಂಟ್ ಜವಾಬ್ದಾರಿ ಭಾಳ ದೊಡ್ಡದಿರ್ತದೆ। ಯಾಕಂದ್ರೆ ನೀವು ಅಲ್ಲಿ ಹಳ್ಳಿ ಒಳಗೆ ಅಲ್ಲಿ ಆ ಫೀಲ್ಡ್ ಒಳಗೆ ಇರ್ತೀರಿ। ನಾವು ಇಡೀ ಕ್ಷೇತ್ರ ನೋಡ್ತಿರ್ತೀವಿ, ಇವರು ಇಲ್ಲಿ ಆಫೀಸ್ನಾಗ ಕೂತು ತಾಲೂಕಾ ನೋಡ್ತಿರ್ತಾರೆ। ಬಟ್ ನೀವು ಯಾವ ಕ್ಷೇತ್ರದಾಗ ಇರ್ತೀರಿ ಅಲ್ಲಿ ಏನು ಆಗೋ ಹೋಗಿ ನಡ್ತಿದೆ, ಅಲ್ಲಿ ಏನಾದರೂ ಎಮರ್ಜೆನ್ಸಿ ನಮಗೆ ನೀರಿನ ವ್ಯವಸ್ಥೆ ಬೇಕು ಅಥವಾ ಮೇವಿನ ವ್ಯವಸ್ಥೆ ಬೇಕು, ನೀವು ಅಲ್ಲಿ ಇದ್ರನ್ನ ನಿಮಗೆ ಅದು ಅರ್ಥ ಆಗ್ತದೆ। ನಾ ಭಾಳ ಸರ್ತೆ ಕೆಲವೊಂದು PDOಗಳಿಗೆ ಫೋನ್ ಹಚ್ಚಿದಾಗ ಅಲ್ಲಿಲ್ಲ ಇಲ್ಲಿಲ್ಲ, ನಂಗೆ ಈಗ ಭೇಟಿಯಾಗಂದ್ರೆ ನಮ್ಗೆ ಮೀಟಿಂಗ್ ಕರೆದಾರ್ರಿ ಅಂತ ನಾ ಕೇಳಿದ್ದೇನೆ। ಇಲ್ಲ ತನಕ ನಮಗೆ ಹಿಂಗೆ ಆಗ್ತಿತ್ತಂದ್ರೆ ಅಲ್ಲಿ ಕೆಳಗಿರ್ತಕ್ಕಂಥ ಜನರ ಪರಿಸ್ಥಿತಿ ಏನು, ಆ ಜನ ಯಾರ ಕಡೆ ಹೋಗಬೇಕು ಅನ್ನೋವಂಥ ಪ್ರಶ್ನೆ। ಅದಕ್ಕಾಗಿ ನಾನು ಇವತ್ತು ಎಲ್ಲರ ಮುಂದೆ ಹೇಳೇನಿ, ಇನ್ನು ಮುಂದೆ ಬ್ಯಾಸಿಗೆಯರ ಮತ್ತು ಇನ್ನು ಮುಂದರ ಆ ರೀತಿ ನೀವು ಯಾರೂ ಮಾಡ್ತಕ್ಕದ್ದಲ್ಲ। ಕೆಲವೊಂದು ವಿಲೇಜ್ ಅಕೌಂಟೆಂಟ್ಗಳದ್ದು ಪರಿಸ್ಥಿತಿ ಐತಿ, ನಮ್ಗೆ ಜನ ಬಂದು ಹೇಳ್ತಾರೆ, ಹಿಂಗೆ ಏನಾರ ಕೆಲಸ ಐತ್ರಿ ಅಂದ್ರೆ ಮನೆಗೆ ಬರ್ರಿ ಆಮೇಲೆ ನಾ ಮಾಡ್ತೇನೆ, ಅಲ್ಲಿ ಬರ್ರಿ ಮಾಡ್ತೇನೆ ಅನ್ನುವಂಥದ್ದು ಬಿಡ್ರಿ। ಅದನ್ನ ಮತ್ತು ಆ ಥರ ಯಾವ ಇರ್ತಾವೆ ಕಂಪ್ಲೇಂಟ್ ಇದ್ದು ಅಂದ್ರೆ ನಾವು ಮತ್ತು ಲೆಟ್ರೂ ಬರಿತೇನೆ ನಾನು ತಹಶೀಲ್ದಾರ್ಗೆ, DC ಗೆ ಎಲ್ಲರಿಗೂ ಅದನ್ನೂ ಮಾಡೋಕಿನ। ಹಾಗಾಗಿ ಯಾವುದೇ ರೀತಿ ಇಲ್ಲಿ ತನಕ ಭಾಳ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ್ಕೊಂಡು ಹೊಂಟೇವಿ, ಯಾವುದೂ ಸಮಸ್ಯೆ ನಮ್ಮದು ಉದ್ದೇಶ ಏನೈತಿ, ನಮ್ಮ ಕ್ಷೇತ್ರಕ್ಕೆ ಯಾವ ಸಮಸ್ಯೆ ಇರಬಾರ್ದು, ನಮ್ಮ ಜನರಿಗೆ ಯಾವುದೂ ತೊಂದರೆ ಆಗಬಾರ್ದು, ಇದಿಷ್ಟ ನೀವು ಕೂಡಿ ಮಾಡ್ಕೊಳ್ಳೋದ್ರಿ। ಹಾಗಾಗಿ ನಮ್ಮ ಒಳಗೆ ಒಂದು ಒಗ್ಗಟ್ಟಿತ್ತು ಅಂತಂದ್ರೆ ನಾವು ಏನು ಬೇಕಾದ್ರೆ ಮಾಡೋಕ್ಕೆ ಸಾಧ್ಯ। ನಿಮಗೆ ಏನಾರ ಪ್ರಾಬ್ಲಮ್ ಇತ್ತು ನಮಗೆ ಹೇಳ್ರಿ, ನಾವು ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ। ಈಗ ಒಂದು ಇದ್ರದ್ದು ಕೆಲವೊಂದು ಯಾವುದೋ ಸಮಸ್ಯೆಗಳು ಹೇಳಿದರು, ಬೋರ್ಗಾಂವ್ ಮಾಡಿದ, ಈಗ ತಹಶೀಲ್ದಾರ್ ಅವರು ಅದಕ್ಕೆ ನಿಮಗೆ ಉತ್ತರ ಕೊಟ್ಟರು। ಹಂಗೇನಾರ ಇದ್ರೆ ಬಂದು ಭೇಟಿ ಆಗ್ರಿ, ಅವ್ರ ಹೈಯರ್ ಆಫೀಸರ್ಸ್ ಅವ್ರ ಲೆವೆಲ್ನಾಗ ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೈಡ್ ಮಾಡ್ತಾರೋ ಆ ರೀತಿ ನೀವು ಮಾಡ್ಕೋಬೋದು। ಹಾಗಾಗಿ ನಮ್ದು ಓವರಾಲ್ ಎಲ್ಲರದು ಉದ್ದೇಶ ಏನಂತಂದ್ರೆ ನಿಪ್ಪಾಣಿ ತಾಲೂಕಾಗಿ ಯಾವುದೇ ರೀತಿ ಯಾವುದೇ ಕ್ಷಣಕ್ಕೂ ಏನೋ ತೊಂದರೆ ಬರಬಾರ್ದು, ಬಂದ್ರೆ ನೀರಿನ ಸಮಸ್ಯೆ ಅದು ಆದರೆ ಅವಾಗಿಂದ ಅವಾಗ ಅದನ್ನು ಸಾಲ್ವ್ ಆಗಬೇಕು। ಅದಕ್ಕೆ ಪೂರ್ವ ತಯಾರಿ ನೀವೆಲ್ಲರೂ ಮಾಡ್ಕೊಂಡಿಡ್ಬೇಕು। ಯಾಕಂದರೆ ಎಲ್ಲರೂ ನಾವು ಕೆಲಸ ಮಾಡೋದು ನಾಳೆ
ಇಲ್ಲಿ ಏನೂ ಆಗಲಿಲ್ಲ ಅಲ್ಲಿ ಆಗಲಿಲ್ಲ ಅಂಥೇಳಿ ಅದು ಬೇರೆನ ನೆಗೆಟಿವ್ ಇದಾಗಬಾರ್ದು. ನಿಮಗೂ ಚಲೋ ಅಲ್ಲ, ನಮಗೂ ಚಲೋ ಅಲ್ಲ. ಹಾಗಾಗಿ ಅದನ್ನೊಂದು ಮೀಟಿಂಗ್ ಕರೆದಿದ್ರಿ. ಒಳ್ಳೆ ರೀತಿಯಿಂದ ನೀವೆಲ್ಲರೂ ಸ್ಪಂದಿಸಿದಿರಿ. ತಹಶೀಲ್ದಾರ್ ಅವರು ಇರ್ಬೋದು, ಇಒ ಇರ್ಬೋದು, ನಮ್ಮ ಕಮಿಷನರ್ ಇರ್ಬೋದು, ಅವರು ಕೂಡ ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಾರೆ. ಯಾವುದೇ ರೀತಿ ಏನೋ ಸಮಸ್ಯೆ ಇದ್ದರೂ ನಾನಂತೂ ನಿಮ್ಮ ಜೋಡಿ ಇದೆ. ನಿಮ್ಗೆ ಯಾವಾಗ ತೊಂದರೆ ಇದ್ದರೂ ನಾವು ನಿಮ್ಗೆ ಸಪೋರ್ಟಿವ್ ಆಗಿದೆ. ಬಟ್ ತೊಂದರೆ ಆಗಬಾರ್ದಂತ ನೋಡ್ಕೊಳ್ಳೋದಷ್ಟು ಜವಾಬ್ದಾರಿ ನೀವು ಫೀಲ್ಡ್ನಾಗ ಇರೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಿರ್ತೈತಿ. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ನೀವೆಲ್ಲರೂ ಕೆಲಸ ಮಾಡಿರಿ ಅಂತ ಹೇಳ್ತಾ ಈ ಸಭೆ ನೀವು ಸೈನ್ ಹಾಕಬೇಕಾಗತ್ತೆ. ತಾವು ಅದನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಬೇಕು. ಇದನ್ನು ಹೊರತುಪಡಿಸಿ ಈಗ ತಾನೇ ಚರ್ಚೆಗೆ ಬರ್ತೊಂದು ವಿಷಯ, ಪ್ರೈವೇಟ್ ಜಾಗೆಯಲ್ಲಿ ಹಿಂದೆ ಯಾವುದೋ ಈಗ ಯಾರೋ ಲೀಡರ್ ಇರ್ತಾರೆ, ಊರ ಗೌಡರು ಇರ್ತಾರೆ, ಅವ್ರ ಜಾಗದಾಗ ಬಾವಿ ತೆಗೆದು ಒಂದು 50 ವರ್ಷ 30 ವರ್ಷ ನೀರು ಕೊಡ್ತಾ ಇರ್ತಾರೆ. ಸರ್ವೆ ಮಾಡಿದಾಗ ನನ್ನ ಹೊಲದಾಗ ಬಂದದ ಬಾವಿ ಅಂತ ಹೇಳಿ ನೀವು ಯಾಕೆ ಒಯ್ತೀರಿ ನೀರು ಅಂತ ಡಿಸ್ಪ್ಯೂಟ್ ಇದ್ರೆ ಕೈಂಡ್ಲಿ ನನ್ನ ಗಮನಕ್ಕೆ ತೊಗೊಂಬರಿ. ಯಾಕಂದ್ರೆ ಅದು 50 ವರ್ಷದಿಂದ ಗೌರ್ಮೆಂಟ್ ಆಕ್ಸಸ್ ಅದ. ಆಮೇಲೆ ನಾವು ಸರ್ಕಾರ ಹಣ ಹಾಕಿ ಮಾಡಿದ್ದೀವಿ. ಈಗ ಅವ್ನ ಜಮೀನ್ದಾಗ ಬಂದ್ರೆ ನಾವು ಬಿಟ್ಕೊಡೋಕ್ಕಾಗತ್ತೆ, ಸರ್ಕಾರದವ್ರು ಇಲ್ಲ. ಸೊ ಅದನ್ನು ನಾವು ಏನು ಮಾಡಬೇಕು ಅಂತ ನಿಮ್ಗೆ ಡೈರೆಕ್ಷನ್ಸ್ ಇದೆ. ಕೊಳವೆ ಬಾವಿ ಇರ್ಬೋದು, ಬಾವಿ ಇರ್ಬೋದು, ತೆರೆದ ಬಾವಿ ಅಂಥವಿದ್ವು ಅಂದ್ರೆ ನಮ್ಮ ಗಮನಕ್ಕೆ ತೊಗೊಂಬಂದು ನಾವು ಅದನ್ನ ಸರ್ಕಾರಕ್ಕೆ ಪಡಿತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಅದನ್ನು ತಾವು ನಮ್ಮ ಗಮನಕ್ಕೆ ತಂದು ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಇಷ್ಟು ಮುಖ್ಯವಾಗಿರತಕ್ಕಂಥದ್ದು ಪಾಯಿಂಟ್ಸ್ ಇದಾವೆ ಮೇಡಮ್. ಆಮೇಲೆ ಒಂದು ವೇಳೆ ಡ್ರಾಫ್ಟ್ ಘೋಷಣೆ ಆದರೆ ನಾವೇ ನಿಮ್ಗೆ ಕಂಟಿನ್ಯೂಸ್ ಫಾಲೋಅಪ್ ಮಾಡಿ ಮಾಡಿಸ್ತೀವಿ. VAO, ಸೆಕ್ಷನ್ ಆಫೀಸರ್ ಆ್ಯಸ್ ಅ ಟೀಮ್ ವರ್ಕ್, ಎಲ್ಲರೂ ಕೂಡ ಟೀಮ್ ವರ್ಕ್ ಆಗಿ ಮಾಡಬೇಕು. ಈಗ ನೆಕ್ಸ್ಟ್ 2 to 3 ಮಂತ್ಸ್ ಇದಲ್ಲ, ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಸಿಗ್ತಿರ್ಬೇಕು. ನೀರಿನ ಸಮಸ್ಯೆ ಏನದ ಅಂತೇಳಿದ್ರೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ರಿಸೋರ್ಸ್ ಆಪ್ಟಿಮಮ್ ಆಗಿ ಯೂಸ್ ಮಾಡಬೇಕು. ಆಪ್ಟಿಮಮ್ ಇನ್ ದ ಸೆನ್ಸ್ ಜಾಸ್ತಿ ಪೋಲ್ ಕೂಡ ಆಗಬಾರ್ದು, ಆಮೇಲೆ ಕಡಿಮೆನೂ ಕೂಡ ಬೀಳಬಾರ್ದು. ಈಗ ಸಪೋಸ್ ಈಗ ಒಳ್ಯಾಗ ನೀರು ಅದಾವ, ಒಂದು ಬಾವಿ ಒಳಗೆ ನೀರು ಅದಾವ, ಕೊಳೆ ಬಾವಿ ನೀರು ಅದಾವ, ನೀವು ಜನರಿಗೆ ಡಿಮ್ಯಾಂಡ್ಗಿಂತ ಜಾಸ್ತಿ ನೀರು ಕೊಟ್ಟು ರಸ್ತೆ ಮೇಲೆ ಪೋಲ್ ಮಾಡಿರಂದ್ರೆ ಮುಂದೆ ನೆಕ್ಸ್ಟ್ ಏಪ್ರಿಲ್ ಮೇದಾಗ ಅವ ನೀರು ಏನಾಗ್ತಾವೆ ನಮ್ಗೆ ಕಡಿಮೆ ಆಗ್ತಾವೆ. ನಮಗೆಲ್ಲ ಗೊತ್ತಾ, ನ್ಯಾಚುರಲ್ ಎಲ್ಲ ರಿಸೋರ್ಸಸ್ ಕೂಡ ಲಿಮಿಟೆಡ್ ಇರ್ತಾವೆ ನಮ್ಮ ಹತ್ರ. ಈಗ ಕೊಳವೆ ಬಾವಿ ಇದ್ದಾಗ ಅದನ್ನು ನಾವು ಜಾಸ್ತಿ ತೆಗೆದು ಅಂದರೆ ನೀರು ಖಾಲಿ ಆದಮೇಲೆ ವಾಪಸ್ ನೀರು ಬರಲ್ಲ ಮಳೆ ಆಗುವವರೆಗೆ. ಇದು ಗೊತ್ತಿರಬೇಕು ನಿಮಗೆಲ್ಲ. ಅಂದರೆ ನೀವು ಎಷ್ಟು ಬೇಕಲ್ಲ ಜನರಿಗೆ ಅಷ್ಟು ನೀರು ಕೊಡಬೇಕು. ಈವನ್ ಹೊಳೆಯಲ್ಲಿದ್ದರೂ ಕೂಡ ಈ ಹೊಳೆಯಾಗ ನೀರು ನಾವೆಲ್ಲ ಕಂಟಿನ್ಯೂ 24x7 ಮಾಡಿ ನೀರು ಕೊಟ್ಟಂದ್ರೆ ನೀರು ಖಾಲಿ ಆಗ್ತಾವೆ. ಇದನ್ನು ಗಮನಿಸಬೇಕು. ಆಪ್ಟಿಮಮ್ ಯೂಸ್ ಆಫ್ ರಿಸೋರ್ಸಸ್ ಆಗಬೇಕು. ಆಮೇಲೆ ಈಗ ಟೆಸ್ಟಿಂಗ್ ರಿಲೇಟೆಡ್ ಈಗ ಹೇಳಿದರು, ಕೆರೆಯಲ್ಲಿ ಒಂದು 10 ವರ್ಷ ಹಿಂದೆ ಆಗಿರ್ತಕ್ಕ ಇನ್ಸಿಡೆಂಟ್ ಹೇಳಿದರು. ನೀವು ಪಂಚಾಯತಿಯಲ್ಲಿ FDK ಕಿಟ್ ಅದಾವು, ರೆಗ್ಯುಲರ್ ಆಗಿ ತಾವು ಟೆಸ್ಟಿಂಗ್ ಮಾಡ್ಬೇಕು. ಪಂಚಾಯತಿಯವರು RWSR ಬಯಾಲಜಿಕಲ್ ಟೆಸ್ಟ್ ತಾವೆಲ್ಲ ಮಾಡ್ತಿರ್ತೀರಿ, ನೀವು ರ್ಯಾಂಡಮ್ ಆಗಿ ಕೊಡಬೇಕು. ಒಂದು ವೇಳೆ ಆ ಊರಲ್ಲಿ ನಾಟ್ ಪೋರ್ಟೇಬಲ್ ಬಂದರೆ ಅಥವಾ ಅನ್ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಬಂದಮೇಲೆ ಆ ಜನರಿಗೆ ಅಲ್ಟರ್ನೇಟಿವ್ ನೀವು ನೀರು ಕೊಡ್ತಕ್ಕಂಥದ್ದು ನಿಮ್ಮದೇ ಜವಾಬ್ದಾರಿ. ಯಾಕಂದ್ರೆ ನಾಟ್ ಪೋರ್ಟೇಬಲ್ ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ನಿಮ್ಮ RO ಪ್ಲಾಂಟ್ ಫಂಕ್ಷನ್ ಇಡಬೇಕು, ಅದಕ್ಕೆ ಸಫಿಷಿಯೆಂಟ್ ನೀರು ಕೊಡಬೇಕು. ಯಾಕಂದ್ರೆ ಜನ ಬಂದು RO ಪ್ಲಾಂಟಿಗೆ ₹5 ₹2 ಕೊಟ್ಟು ಆದರೂ ನೀರು ಒಯ್ತಾರೆ. ಅದನ್ನು ಎಲ್ಲರೂ ಕೂಡ ಎನ್ಶೂರ್ ಮಾಡಬೇಕು. अशाच अपडेट्ससाठी निपाणी न्यूजला सबस्क्राईब करा आणि रहा अपडेट.